ಹಾಯ್ ವೀಕ್ಷಕರೇ, ಇವತ್ತೊಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನೋಡೋಣ ವೀಕ್ಷಕರೇ. ನಿಮ್ಮ ಬ್ರೌಸರನ್ನು ಓಪನ್ ಮಾಡಿ. ನಿಮ್ಮ ಬ್ರೌಸರ್ ಯಾವುದೇ ಆದ್ರೂ ಪರವಾಗಿಲ್ಲ. ನಾನು ಮೌಜಿಲನ್ನು ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೈ ಆಧಾರ್ AADHAAR ಮೈ ಆಧಾರ್ ಅಂತ ಟೈಪ್ ಮಾಡಿ ಎಂಟರ್ ಹೊಡೀರಿ. ಅಲ್ಲಿ ನೋಡ್ತಾ ಇರೋದು ಮೈ ಆಧಾರ್ ಪೋರ್ಟಲ್ ಅಂತ ಐತೆ. ಸೆಕೆಂಡ್ ಒನ್ ಕ್ಲಿಕ್ ಮಾಡಿ. ಸ್ವಲ್ಪ ಸರ್ವರ್ ಸ್ಲೋ ಇದ್ದಂಗಿದೆ, ಸ್ವಲ್ಪ ತಡವಾಗಿ ಹೋಗ್ಬೋದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ವೀಕ್ಷಕರೇ, ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ವಲ್ಪ ತಡವಾಗ್ತಾಯಿದೆ, ಕ್ಷಮೆ ಇರಲಿ. ಸರ್ವರ್ ಇಲ್ಲದ ಕಾರಣ ಇಲ್ಲ ಅಂದರೆ ಇಲ್ಲಿ ಮೈ ಆಧಾರ್ ಅಂತ ಹಾಕಿದ್ದೀನಲ್ಲ, .ಕ್ಕೆ UIDI.gov.in ಅಂತಲೂ ಟೈಪ್ ಮಾಡಬಹುದು. ಇಲ್ಲಿ ನೋಡಿ, ಈ ಥರ ಬರುತ್ತೆ. ಇಲ್ಲಿ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಮೈ ಆಧಾರ್ .UIDI.gov.in ಅಂತ ಹಾಕಿದ್ರೆ ಡೈರೆಕ್ಟ್ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ಡ್ಯಾಶ್ಬೋರ್ಡ್ ಓಪನ್ ಆದ ಮೇಲೆ ಇಲ್ಲಿ ನೋಡಿ, ನನ್ನ ಕನ್ನಡದಲ್ಲೇ ಲ್ಯಾಂಗ್ವೇಜನ್ನು ಸೆಟ್ ಮಾಡಿದ್ದೀನಿ ನಿಮಗೆ ಅರ್ಥವಾಗಲಿ ಅಂತ. ನನ್ನ ಆಧಾರ್ಗೆ ಸುಸ್ವಾಗತ ಅಂತ ಮೆನ್ಷನ್ ಮಾಡಿದ್ದೆ. ಲಾಗಿನ್ ಆಧಾರ್ ಮತ್ತು OTP ರೊಂದಿಗೆ ಲಾಗಿನ್ ಮಾಡಿ ಅಂತ ಕೇಳ್ತೈತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಾನು ಫಸ್ಟು ನನ್ನ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡ್ತೀನಿ. 8524 ಮತ್ತು ಇಲ್ಲಿ ನೋಡಿ, ಎಂಟರ್ ಯುವರ್ ಆಧಾರ್ ನಂಬರ್ ಅಂದರೆ ನೀವು ಆಧಾರ್ ಕಾರ್ಡ್ ಯಾರದನ್ನು ಡೌನ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀರ ಅವರ ಆಧಾರ್ ನಂಬರನ್ನು ಎಂಟರ್ ಮಾಡಿ ಅಂತ ಕೇಳ್ತೈತೆ. ಎಂಟರ್ ಮಾಡೋಣ. ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಆಧಾರ್ ನಂಬರನ್ನು ಮಾತ್ರ ಎಂಟರ್ ಮಾಡಿ. ಆಧಾರ್ ನಂಬರ್ ಬಂದು 12 ನಂಬರ್ ಬರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ಗೆ ಲಿಂಕ್ ಆಗಿದೆಯೋ ಅದಕ್ಕೆ OTP ಬರುತ್ತೆ. ನೋಡ್ತಾ ಇರ್ಬೋದು, OTP 1 ನಿಮಿಷದ ಒಳಗಡೆ ಎಂಟರ್ ಮಾಡಬೇಕಾಗುತ್ತೆ. ನೀವು ಯಾವ ನಂಬರ್ಗೆ ಕೊಟ್ಟಿದ್ದೀರೋ ಅದಕ್ಕೆ OTP ಬರುತ್ತೆ. ನೋಡಿ, OTP ಬಂತು. OTPಯನ್ನು ಹಾಕೋಣ. OTP 6 ನಂಬರ್ ಬರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಲಾಗಿನ್ ಪೇಜ್ ಈ ಥರ ಓಪನ್ ಆಗುತ್ತೆ. ನೀವು ಇದರಲ್ಲಿ ಯಾವುದನ್ನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಇಲ್ಲಿ ನೋಡಿ, ಡೌನ್ಲೋಡ್ ಆಧಾರ್ ಅಂದರೆ ಸೆಕೆಂಡ್ ಒನ್. ಇಲ್ಲಿ ನೋಡಿ, ಡೌನ್ಲೋಡ್ ಆಧಾರ್ ಡಿಜಿಟಲ್ ಸಹಿ ಮತ್ತು ಪಾಸ್ವರ್ಡ್ ರಹಿತ ರಕ್ಷಿತ ಎಲೆಕ್ಟ್ರಾನಿಕ್ ಪ್ರತಿಯನ್ನು ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಅದು ಇರುತ್ತೆ. ಹಿಂದೆ ಬೇಡ, ನಿಮ್ಮ ಮಾಸ್ಕ್ ಆಧಾರ್ ಬೇಡ. ನಿಮಗೆ ಮಾಸ್ಕ್ ಆಧಾರ್ ಅಂದರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬರೀ ನಾನು ಇವಾಗ ಆಧಾರ್ ಕಾರ್ಡ್ ಡೌನ್ಲೋಡ್ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತಾಯಿದ್ದೀನಿ. ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ.
ನೋಡಿ ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದ ಮೇಲೆ ಇದನ್ನು ಓಪನ್ ಮಾಡಬೇಕು ಅಂದರೆ ಪಾಸ್ವರ್ಡನ್ನು ಕೇಳುತ್ತೆ. ಪಾಸ್ವರ್ಡ್ ಏನಿರುತ್ತೆ ಸರ್ ಅಂದರೆ ನಮ್ಮ ಹೆಸರಿನಲ್ಲಿ 4 ಅಕ್ಷರ ಮತ್ತು ಡೇಟ್ ಆಫ್ ಬರ್ತ್ ಇಯರ್ ಮಾತ್ರ 4 ಅಕ್ಷರ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ ಲೆಟ್ರಲ್ಲಿ ಮಾತ್ರ ಎಂಟರ್ ಮಾಡಬೇಕು. ಇನ್ಸಿಲ್ ಇತ್ತು ಅಂದರೆ ಇನ್ಸಿಲ್ 4 ಅಕ್ಷರ ಮೆನ್ಷನ್ ಮಾಡಿ, ಇಲ್ಲ ಅಂದರೆ ಹೆಸರಿತ್ತು ಅಂದರೆ ಹೆಸರು ಮೆನ್ಷನ್ ಮಾಡಿ 4 ಅಕ್ಷರ ಹೆಸರದಲ್ಲೇ ಇರಬೇಕು. 4 ಅಕ್ಷರ ಡೇಟ್ ಆಫ್ ಬರ್ತ್ ಇಯರ್ ಮೆನ್ಷನ್ ಮಾಡಿ ಓಕೆ ಕೊಟ್ಟರೆ ಕ್ಯಾಪಿಟಲ್ ಲೆಟ್ರಲ್ಲಿ ಇದ್ದರೆ ಮಾತ್ರ ಓಪನ್ ಆಗುತ್ತೆ. ಸ್ಮಾಲಲ್ಲಿ ಹೊಡಿದ್ರೆ ಓಪನ್ ಆಗೋಲ್ಲ. ಅದನ್ನು ಹಾಕಿ ಓಕೆ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಪ್ರಿಂಟ್ ತಗೊಂಡು ಯೂಸ್ ಮಾಡ್ಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರಿಗೆ ಮಾಹಿತಿ ತಿಳಿದುಕೊಳ್ಳಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಶುಭರಾತ್ರಿ.